ಹಾಯ್, ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಡೌಟ್ ಕ್ಲಿಯರೆನ್ಸ್ ವಿಡಿಯೋ ಅಂತ ಮಾಡಿದ್ದೆ. ಸ್ಟೂಡೆಂಟ್ಸ್ ಗಳಿಗೆ ಬರುವಂತ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅಂತ. ಅದೇ ರೀತಿಯಾಗಿ ಇವತ್ತಿನ ಕ್ಲಾಸ್ ಅಲ್ಲೂ ಅದೇ ಟಾಪಿಕ್ ಅನ್ನ ತಗೊಳ್ತಾ ಇದ್ದೀನಿ. ಸುಮಾರು ಸ್ಟೂಡೆಂಟ್ಸ್ ಗಳು ಡೌಟ್ ಗಳನ್ನ ಕಳಿಸಿದ್ದಾರೆ. ಆ ಡೌಟ್ ಕ್ಲಿಯರ್ ಅನ್ನ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಸ್ಟೂಡೆಂಟ್ಸ್ ಕಳಿಸಿರುವಂತ ಡೌಟ್ ಕ್ವಶನ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ನೋಡಿ, ಇನ್ನು ಯಾರು ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಈ ಮಾಡ್ತಾ ಇರುವಂತ ವಿಡಿಯೋ, ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತ ವೇ ನಿಮಗೆ ಅರ್ಥ ಆಗ್ತಿದೆ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಈಗ ನಾನ್ ತಗೊಳ್ತಾ ಇರುವಂತ ಕ್ವಶನ್ ನೋಡಿ, ಇಲ್ಲಿ ಏರಿಯಾ ಪೆರಿಮೀಟರ್ ಗೆ ರಿಲೇಟೆಡ್ ಆಗಿರುವಂತ ಒಂದು ಕ್ವಶನ್. A field is 80 meter long and 64 meter wide. A farmer flows 40 square centimeter in a day. So how many people are needed to flow this field in 2 days ಅಂತ ಕೊಟ್ರು. ಅಂದ್ರೆ ಒಂದು ಹೊಲದ್ದು ಉದ್ದ ಮತ್ತೆ ಅಗಲನ ಕೊಟ್ಟಿದ್ದಾರೆ. ಸೊ ಆ ಒಂದು ಉದ್ದ ಮತ್ತೆ ಅಗಲ ಇರುವಂತ ಒಂದು ಹೊಲದ್ದು ಅಂದ್ರೆ ಫೀಲ್ಡ್ ಇಂದು ಉಳುಮೆ ಮಾಡ್ತಾ ಇದ್ದಾನೆ ರೈತ. ಆ ಉಳುಮೆ ಮಾಡೋದಕ್ಕೆ ಒಬ್ಬ ರೈತ ಒಂದು ದಿನಕ್ಕೆ 40 ಸ್ಕ್ವೇರ್ ಸೆಂಟಿಮೀಟರ್ 40 ಚದುರ ಮೀಟರ್ ಉಳುಮೆನ ಮಾಡ್ತಾ ಇದ್ದಾನಂತೆ. ಹಾಗಾದ್ರೆ ಆ ಹೊಲವನ್ನ 2 ದಿನದಲ್ಲಿ ಎಷ್ಟು ರೈತರು ಅಂದ್ರೆ ಎಷ್ಟು ಜನರು ಕಂಪ್ಲೀಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನೋಡಿ, ಏರಿಯಾ ಪೆರಿಮೀಟರ್ ಅಂತ ಕ್ವಶನ್ಸ್ ಬಂದಿದ ತಕ್ಷಣ ನಾವು ಫಾರ್ಮುಲಾ ಬೇಸಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಕ್ವಶನ್ ಅಲ್ಲಿ ಒಂದು ಚಿಕ್ಕ ಕ್ಲೂ ಅನ್ನ ಕೊಟ್ಟಿರ್ತಾರೆ. ಆ ಕ್ಲೂನ ಯೂಸ್ ಮಾಡ್ಕೊಂಡ್ರೆ ಈಸಿ ಆಗೋಯ್ತು. ನಮ್ಗೂ ಇದ್ರಲ್ಲೂ ಅದೇ ರೀತಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 40 ಸ್ಕ್ವೇರ್ ಮೀಟರ್ ಚದುರ ಮೀಟರ್ ಅಂತ ಕೊಟ್ರು. ಸ್ಕ್ವೇರ್ ಮೀಟರ್ ಬರೋದು ಯಾವ್ದ್ರಲ್ಲಿ? ಏರಿಯಾದಲ್ಲಿ. ಪೆರಿಮೀಟರ್ ಮತ್ತೆ ಓಕೆ, ಈ ರೀತಿ ಕ್ವಶನ್ ಬಂದಿದ ತಕ್ಷಣ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗದೆ, ಪೆರಿಮೀಟರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾ, ಏರಿಯಾನ ಫೈಂಡ್ ಔಟ್ ಮಾಡ್ಬೇಕಾ ಅನ್ನೋದು ಡೌಟ್ ಬರುತ್ತೆ. ಸೊ ಆ ಡೌಟ್ ಬರ್ದೇ ಇರೋ ತರ ಈ ಪ್ರಾಬ್ಲಮ್ ಅಲ್ಲಿ ಒಂದು ಕ್ಲೂ ಅನ್ನ ಕೊಟ್ಟಿದ್ದಾರೆ. ಏನಂತ? ಒಬ್ಬ ರೈತ, ಒಬ್ಬ ಫಾರ್ಮರ್ ಒನ್ ಡೇಗೆ 40 ಸ್ಕ್ವೇರ್ ಮೀಟರ್ ನ ಕಂಪ್ಲೀಟ್ ಮಾಡ್ತಾನೆ. ಸೊ ಸ್ಕ್ವೇರ್ ಮೀಟರ್ ಬರೋದು ಏರಿಯಾದಲ್ಲಿ. ಸೊ ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು? ಆ ಒಂದು ಹೊಲದ್ದು, ಆ ಒಂದು ಫೀಲ್ಡ್ ಇಂದು ಏರಿಯಾವನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಲೆಂತ್ ಮತ್ತೆ ಬ್ರಿಡ್ತ್, ಉದ್ದ ಮತ್ತೆ ಅಗಲ ಬಂತು ಅಂತಂದ್ರೆ ಯಾವ ಶೇಪ್ ಅದು? ರೆಕ್ಟಾಂಗಲ್ ಶೇಪ್ ಅಂತ ಅರ್ಥ ಮಾಡ್ಕೊಳ್ತೀವಿ. ಸೊ ಹಾಗಾದ್ರೆ ರೆಕ್ಟಾಂಗಲ್ದು ಏರಿಯಾವನ್ನ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? ಸೊ ಏರಿಯಾ ಆಫ್ ದ ರೆಕ್ಟಾಂಗಲ್ ಈಕ್ವಲ್ ಟು ಲೆಂತ್ ಇಂಟು ಬ್ರಿಡ್ತ್, ಎಲ್ ಇಂಟು ಬಿ ಅಂತ ತಗೊಳ್ತೀವಿ ಶಾರ್ಟ್. ಸೊ ಲೆಂತ್ ಇಂಟು ಬ್ರಿಡ್ ಸ್ಕ್ವೇರ್ ಯೂನಿಟ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊಳ್ತೀವಿ. ಸೊ ಅಂದ್ರೆ ಉದ್ದ ಇಂಟು ಅಗಲ. ಸೊ ನಮಗೆ ಈ ಪ್ರಾಬ್ಲಮ್ ಅಲ್ಲಿ ಲೆಂತ್ ಕೊಟ್ಟಿದ್ದಾರೆ, ಬ್ರಿಡ್ತ್ ಅನ್ನು ಕೊಟ್ಟಿದ್ದಾರೆ. ಸೊ ನಮ್ಗೆ ಈಸಿ ಆಗೋಯ್ತು ಫೈಂಡ್ ಔಟ್ ಮಾಡೋದಿಕ್ಕೆ. ಸೊ ಲೆಂತ್ ವ್ಯಾಲ್ಯೂ ಏನಿದೆ? 80 ಮೀಟರ್ ಅಂತ ಇದೆ. ಸೊ ಬ್ರಿಡ್ತ್ ವ್ಯಾಲ್ಯೂ ಏನಿದೆ? 64 ಮೀಟರ್ ಅಂತ ಇದೆ. ಸೊ ಎರಡನ್ನು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏರಿಯಾ ಆಫ್ ದ ಫೀಲ್ಡ್ ಸಿಗುತ್ತೆ. ಸೊ ಈಗ ಏರಿಯಾ ಆಫ್ ದ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 80 ಇಂಟು 64 ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ 80 ಇಂಟು 64 ಮಲ್ಟಿಪ್ಲೈ ಮಾಡಿದಾಗ ನಂಗೆ ಏನ್ ಸಿಗುತ್ತೆ ಆನ್ಸರು? 5120 ಸ್ಕ್ವೇರ್ ಮೀಟರ್, ಚದರ ಮೀಟರ್ ಸಿಕ್. ಸೊ ಇಷ್ಟು ಅರ್ಧ ಆನ್ಸರ್ ಆಯ್ತು. ನೋಡಿ, ಆಪ್ಷನ್ಸ್ ಗಳನ್ನ ಹಾಕ್ಬೇಕಾದ್ರೆ ನೋಡ್ಬಿಟ್ಟು ಹಾಕ್ಬೇಕು, ಯಾಕೆಂದ್ರೆ ಹಾಫ್ಗೆ ಏನ್ ಆನ್ಸರ್ ಬರುತ್ತೆ ಅದು ಸಹ ಆಪ್ಷನ್ಸ್ ಅಲ್ಲಿ ಇರುತ್ತೆ. ಸೊ ಈಗ ಟೋಟಲ್ ಫೀಲ್ಡ್ ಮೆಷರ್ಮೆಂಟ್ಸ್ ಗೊತ್ತಾಯ್ತು ನಮ್ಗೆ. ಅದ್ರ ಮೆಷರ್ಮೆಂಟ್ ಏನಿದೆ? 5120 ಮೆಷರ್ಮೆಂಟ್ ಇದೆ. ಇಲ್ಲಿ ಸಿಂಪಲ್ ಆಗಿದೆ ಈ ಕ್ವಶನ್. ಒನ್ ಫಾರ್ಮರ್ ಒನ್ ಡೇಗೆ 40 ಸ್ಕ್ವೇರ್ ಮೀಟರ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು? 2 ಡೇಸ್ಗೆ ಎಷ್ಟು ಫಾರ್ಮರ್ಸ್ ಬೇಕಾಗತ್ತೆ ಅಂತ ಕೊಟ್ಟು. ಹಾಗಾದ್ರೆ ಒಬ್ಬ ಫಾರ್ಮರು ಒನ್ ಡೇಗೆ 40 ಸ್ಕ್ವೇರ್ ಮೀಟರ್ ಆದ್ರೆ 40 ಸ್ಕ್ವೇರ್ ಮೀಟರ್ ಕಂಪ್ಲೀಟ್ ಮಾಡ್ತಾನೆ ಅಂದ್ರೆ ಒಬ್ಬ ಫಾರ್ಮರು 2 ಡೇಸ್ಗೆ ಎಷ್ಟು ಕಂಪ್ಲೀಟ್ ಮಾಡ್ತಾನೆ? 40 + 40, ಒಂದಿನ 40, ಇನ್ನೊಂದಿನ 40. ಸೊ ಟೋಟಲ್ ಏನಾಗುತ್ತೆ? 40 × 2 ಮಾಡ್ಕೊಳ್ಳಿ. ಸೊ 80 ಸ್ಕ್ವೇರ್ ಮೀಟರ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. 80 ಚದುರ ಮೀಟರ್ ಅನ್ನ ಅವನು ಉಳುಮೆ ಮಾಡಿದ್ರೆ, ಒಂದು ದಿನಕ್ಕೆ 80 ಚದುರ ಮೀಟರ್ ಉಳುಮೆ ಮಾಡಿದ್ರೆ ಈ 5120 ಸ್ಕ್ವೇರ್ ಮೀಟರ್ ಅನ್ನ ಎಷ್ಟು ಜನ ಇದ್ ಮಾಡ್ತಾರೆ? ಇಲ್ಲಿ ನಾನು ಒನ್ ಡೇ ಇರೋದನ್ನ 2 ಡೇಸ್ ಫೈಂಡ್ ಔಟ್ ಮಾಡ್ಕೊಂಡಿದೀನಿ ಅಷ್ಟೇ. ಸೊ ಈಗ ಸಿಂಪಲ್ ಟೋಟಲ್ ಏರಿಯಾನ ಅಲ್ಲಿ 80 ಇಂದ ಡಿವೈಡ್ ಮಾಡಿ ಆನ್ಸರ್ ಡೈರೆಕ್ಟ್ ಆಗಿ ಸಿಗುತ್ತೆ. ಡಿವೈಡೆಡ್ ಬೈ 80. ಸೊ ನೋಡಿ, 1010 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 8 1 8 6 48, 8 1 8, 8 6 48. ನಿಮಗೆ ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ನಾರ್ಮಲ್ ಡಿವಿಷನ್ ಬರುತ್ತಲ್ವಾ? ಸೊ ಅದರಲ್ಲಿ ಡಿವಿಷನ್ ಅನ್ನ ಮಾಡ್ಕೊಳ್ಳಿ. ಸೊ 3 ರಿಮೈಂಡರ್ ಉಳಿಯುತ್ತೆ. ಸೊ 32 ಆಯ್ತು. ಸೊ 8 4 32.
ಸೊ ಎಷ್ಟು ಡೇಸ್ ಅಲ್ಲಿ ಎಷ್ಟು ಪೀಪಲ್ಸ್ ಬೇಕಾಗ್ತಾರೆ? 64 ಫಾರ್ಮರ್ಸ್, ಅಂದ್ರೆ 64 ಪೀಪಲ್ಸ್ ಆ ಕಂಪ್ಲೀಟ್ ಫೀಲ್ಡ್ ಅನ್ನ ಉಳುಮೆ ಮಾಡೋದಿಕ್ಕೆ, ಫ್ಲೋ ಮಾಡೋದಿಕ್ಕೆ ಬೇಕು. ಸಿಂಪಲ್ ಆಗಿದೆ ಕ್ವಶನ್. ಸೊ ಲೆಂತ್ ಬ್ರಿಡ್ತ್ ಅನ್ನ ಕೊಟ್ಟಿದ್ದಾರೆ, ಒಬ್ಬ ಫಾರ್ಮರ್ ಒನ್ ಡೇಗೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ಕೊಳ್ಬೇಕು, ಆ ಲೆಂತ್ ಬ್ರಿಡ್ತಿನ ಪ್ರಕಾರ ಏರಿಯಾ ಆಫ್ ದ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡೆ. ಫಸ್ಟ್ ಏರಿಯಾ ಆಫ್ ದ ಫೀಲ್ಡ್ 5120 ಸ್ಕ್ವೇರ್ ಮೀಟರ್ ಬಂತು. ಈ 5120 ಸ್ಕ್ವೇರ್ ಮೀಟರ್ ಅಲ್ಲಿ ಒಬ್ಬ ಫಾರ್ಮರ್ ಒನ್ ಡೇಗೆ 40 ಸ್ಕ್ವೇರ್ ಮೀಟರ್ ಆದ್ರೆ 2 ಡೇಸ್ಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ 2 ಡೇಸ್ಗೆ 80 ಸ್ಕ್ವೇರ್ ಮೀಟರ್ ನ ಕಂಪ್ಲೀಟ್ ಮಾಡ್ತೇವೆ. ಸೊ 2 ಡೇಸ್ಗೆ ಒಬ್ಬ ಫಾರ್ಮರ್ 80 ಸ್ಕ್ವೇರ್ ಮೀಟರ್ ಅನ್ನ ಕಂಪ್ಲೀಟ್ ಮಾಡಿದ್ರೆ, ಆ ಒಬ್ಬ ಮಾಡೋದನ್ನ ಏನ್ ಮಾಡಿದೆ ನಾನು ಟೋಟಲ್ ಅಲ್ಲಿ ಡಿವೈಡ್ ಮಾಡಿದಾಗ ನನಗೆ ಎಷ್ಟು ಪೀಪಲ್ಸ್ ಬೇಕಾಗತ್ತೆ ಅಂತ ಗೊತ್ತಾಯ್ತು. 64 ಪೀಪಲ್. ಸೊ 64 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಇದೇ ರೀತಿ ನಿಮ್ ಕ್ವಶನ್ಸ್ ಗಳನ್ನು ಕ್ಲಿಯರ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ. ಸೊ ನಿಮ್ಮ ಡೌಟ್ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಳಿಸಿರುವಂತ ಕ್ವಶನ್ಸ್ ಗಳನ್ನ ತಗೊಂಡು ಸೊಲ್ಯೂಷನ್ ಗಳನ್ನ ತೋರಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು. ಬಾಯ್.